ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಆಸನ್ ಲೈಫ್ ಸ್ಟೈಲ್. ನೋಡಿ ಫ್ರೆಂಡ್ಸ್, ಮಂಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಎದ್ದಿದ್ದೀನಿ ಇವತ್ತು. ಯಾಕೆಂದರೆ ಹಬ್ಬ ಹತ್ರ ಬಂತಲ್ವಾ, ಹಬ್ಬದ ಕ್ಲೀನಿಂಗ್ ಎಲ್ಲ ನಾನು ಒಂದು 10 ಡೇಸು 15 ಡೇಸು 1 ಮಂತ್ ಮುಂಚೆ ಎಲ್ಲ ಕೆಲವರು ಮಾಡಿ ತೋರಿಸ್ತಾ ಇರ್ತಾರೆ. ಆದರೆ ನನಗದು ಅಷ್ಟು ಬೇಗ ಮಾಡೋದ್ರಿಂದ ನಾವು ಕಿಚನ್ ಕ್ಲೀನಿಂಗ್ ಆಯಿತು ಅನ್ನೋ ಥರ ಹೇಗೆ ಅನಿಸುತ್ತೆ ಹೇಳಿ. ಹಬ್ಬ ಹತ್ರ ಬಂದಾಗ ಮತ್ತೆ ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ, ಇನ್ನೇನೊಂದು 2-3 ಡೇಸ್ ಅಥವಾ 4 ಡೇಸ್ 5 ಡೇಸ್ ಇದೆ ಅನ್ನೋ ಹಾಗೆ ಮಾತ್ರ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅಂದರೆ ಅಲ್ಲಿವರೆಗೂ ಏನು ಗಲೀಜಾಗಿ ಇಟ್ಕೊಂಡಿರ್ತೀವಿ ಅಂತಲ್ಲ, ಡೈಲಿ ಕ್ಲೀನಿಂಗ್ ಮಾಡ್ತಾನೆ ಇರ್ತೀವಿ. ವೀಕ್ಲಿ ವಾರದ ಟೈಮಲ್ಲೆಲ್ಲ ಕ್ಲೀನಿಂಗ್ ಮಾಡ್ತಾ ಇರೋದ್ರಿಂದ ನಾನು ಅಷ್ಟೊಂದು ಗಲೀಜಾಗಿ ಏನು ಇಟ್ಟಿರಲ್ಲ. ಸೊ ಹಂಗಾಗಿ ಇವತ್ತು ಹಬ್ಬದ ಪ್ರಯುಕ್ತ ಕ್ಲೀನಿಂಗ್ ನಡೀತಾ ಇದೆ. ಹಾಗೆ ಕ್ಲೀನಿಂಗ್ ಅಂದರೆ ಬರೀ ಕ್ಲೀನ್ ಮಾಡ್ಕೊಂಡೇ ಇರೋದು ಅಂತ ಅಲ್ಲ ಫ್ರೆಂಡ್ಸ್, ಅದ್ರ ಜೊತೆಗೆ ನಾನು ರೆಗ್ಯುಲರಾಗಿ ಏನು ಕೆಲಸ ಮಾಡ್ತೀನಿ ಅದ್ರ ಜೊತೆ ಕೆಲಸ ಮುಗಿಸ್ಕೊಂಡು ಅದ್ರ ಜೊತೆಗೇ ಕ್ಲೀನಿಂಗ್ನು ಸಹ ಕಂಪ್ಲೀಟ್ ಮಾಡ್ಕೊಬಿಡ್ತೀನಿ. ಅದು ಯಾವ ರೀತಿ ಅಂತ ನಿಮ್ಗೆ ಇವಾಗಲೇ ತೋರಿಸ್ತೀನಿ. ಹಾಗೆಯೇ ಈ ಕಿಚನ್ ಕ್ಲೀನಿಂಗ್ ಇವತ್ತು ಏನು ಇಟ್ಕೊಂಡಿದ್ದೀನಿ, ಇದು ಟಿಫನ್ ರೆಡಿಯಾಗಿ ಕಂಪ್ಲೀಟ್ ಆಗೋ ಅಷ್ಟರಲ್ಲೇ ಈ ಕ್ಲೀನಿಂಗು ಸಹ ಮುಗಿಯುತ್ತೆ. ಅದ್ರ ಜೊತೆಲೇನು ಇದು ಸಹ ಮುಗಿದೋಗುತ್ತೆ. ಹಾಗೆ ಯಾರೆಲ್ಲ ಇದೇ ಮೊದಲನೇ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅದಕ್ಕೂ ಮುಂಚೆ ವಿಡಿಯೋ ಕೆಳಗಡೆ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡಿಕೊಂಡು ಮೇಲೆ ಬರುವಂತಹ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನೀವು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ಯೂಸ್ಫುಲ್ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರ್ತಾ ಹೋಗುತ್ತೆ. ಹಾಗೆಯೇ ನೀವು ಅದನ್ನ ವಾಚ್ ಮಾಡ್ಬೋದು ಫ್ರೆಂಡ್ಸ್. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ, ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ತಾ ಇರೋರಿಗೆಲ್ಲ ವೆಲ್ಕಮ್ ಮಾಡಿಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಯಾವಾಗಲೂ ಸ್ಟವ್ನ ವಾಶ್ ಮಾಡಬೇಕಾದ್ರೆ ಬಿಸಿ ನೀರನ್ನ ಬಳಸ್ಕೊಳ್ತೀನಿ ಜಾಸ್ತಿ. ಈ ಥರ ಮಾಡೋದ್ರಿಂದ ಅದು ಜಿಡ್ಡಿನಂಶ ಜಾಸ್ತಿ ಸ್ಟವ್ ಮೇಲೆ ಸ್ಪ್ರೆಡ್ ಆಗಿರುತ್ತಲ್ವ, ಅದು ಬೇಗ ಬಿಟ್ಕೊಳುತ್ತೆ. ಕ್ಲೀನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಸ್ಟವ್ ಕೆಳಗಡೆನೂ ಅಷ್ಟೇ ಬಿಸಿ ನೀರು ಹಾಕ್ಕೊಂಡೆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಏನಾದರೂ ಮಿಸ್ಸಾಗಿ ಹಾಲು, ಟೀ, ಕಾಫಿ ಈ ಥರ ಎಲ್ಲ ಸೋರಿಸ್ತಾ ಇರ್ತೀವಿ, ಮಿಸ್ಸಾಗಿ ಉಕ್ಕಿಸ್ತಾ ಇರ್ತೀನಿ. ಸೊ ಹಂಗಾಗಿ ಅದನ್ನೆಲ್ಲ ಬಿಸಿ ನೀರಲ್ಲೇ ವಾಶ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಹಾಗೆಯೇ ನಾನು ಸ್ಟವ್ ಕ್ಲೀನ್ ಮಾಡಬೇಕಾದ್ರೆ ಮೇಲೆ ಎಲ್ಲ ಶೆಲ್ಬೆ ಕಾಣಿಸ್ತಾ ಇತ್ತು ಸ್ವಲ್ಪ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ತೆಗಿಯೋಕ್ಕೋದ್ರೆ ಮತ್ತೆ ಕ್ಲೀನ್ ಮಾಡಿರೋ ಜಾಗದಲ್ಲೇ ಬಿದ್ದುಬಿಡುತ್ತೆ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ತುಂಬ ಜನ ತುಂಬ ರಿಸ್ಕ್ ತೊಗೊಂಡು ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ನಾನು ನೋಡಿದ್ದೀನಿ. ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಥರ ಸಂಪ್ರದಾಯ, ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ನಮ್ಮ ಮನೆಯಲ್ಲಿ ಇರೋದು ಏನಪ್ಪ ಅಂತಂದರೆ, ನಾವು ರೆಗ್ಯುಲರಾಗಿ ಕ್ಲೀನ್ ಮಾಡ್ತಾ ಇರ್ತೀವಿ. ಅತ್ತೆ ಆಗಲಿ ನಾನಾಗಲಿ ತುಂಬ ಹೆವಿ ರಿಸ್ಕ್ ತೊಗೊಂಡೆಲ್ಲ ಕ್ಲೀನಿಂಗ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಮೇಲ್ಗಡೆ ಎಲ್ಲ ಏನೂ ತೆಗಿಯಲ್ಲ ನಾನು ವಾರ್ಡ್ರೋಬಲ್ಲಿ. ಈ ಹಬ್ಬಗಳಿಗೆಲ್ಲ ಪಕ್ಷದ ಹಬ್ಬಗಳಿಗೆ ಮಾತ್ರ ಮೇಲ್ಗಡೆ ಎಲ್ಲ ತೆಗಿತೀವಿ. ಯಾಕೆಂದರೆ ಅದು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಜೋಡಿಸಿದ್ದೀವಿ ಮೇಲೆ, ಮತ್ತು ಬೇಡದೇ ಇರೋಂಥ ಯೂಸ್ ಮಾಡದೇ ಇರೋಂಥ ವಸ್ತುಗಳನ್ನ ಮಾತ್ರ ಜೋಡಿಸ್ಕೊಂಡಿದ್ದೀವಿ ಮೇಲೆ ವಾರ್ಡ್ರೋಬಲ್ಲಿ. ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಲ್ಲ. ಮೇಯ್ನಾಗಿ ನಾವು ಏನು ರೆಗ್ಯುಲರಾಗಿ ಬಳಸ್ತಾ ಇರ್ತೀವಿ ಅದನ್ನು ಮಾತ್ರ ವಾಶ್ ಮಾಡ್ಕೊಳ್ತೀನಿ. ಹಾಗೆ ನನ್ನ ಕೈಗೆ ಎಡ್ಕೋ ಅಷ್ಟು ಕೆಳಗಡೆ ನಿಂತ್ಕೊಂಡೆ ಕ್ಲೀನ್ ಮಾಡಿಕೊಂಡೆ ಇದ್ರದ್ದೆಲ್ಲ ಟೈಲ್ಸ್ಗಳು. ಸ್ವಲ್ಪ ಮೇಲ್ಗಡೆ ಕೈಗೆ ಎಡಗಿಸ್ತಾ ಇರಲಿಲ್ಲ, ಅದನ್ನ ಮೇಲ್ಗಡೆ ಹತ್ಬಿಟ್ಟೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಚಿಮ್ನಿ ಇಲ್ಲದೆ ಇರೋದ್ರಿಂದ ತುಂಬಾ ಆಯಿಲ್ ಸ್ಪ್ರೆಡ್ ಆಗುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾ ಇದ್ದೆ. ಹಸ್ಬೆಂಡು ಈ ಸಲ ಹಬ್ಬಕ್ಕೆ ತೊಗೋಬಿಡು ಅದನ್ನೇ ಅಂತ ಹೇಳ್ತಾ ಇದ್ರು. ಕೊಡಿಸ್ತೀನಿ ಅಂದರು, ಒಂದ್ಸಲ ಕೊಡಿಸ್ತೀನಿ ಅಂತಾರೆ, ಒಂದ್ಸಲ ಬೇಡ ನೆಕ್ಸ್ಟ್ ನೋಡೋಣ ಅಂತಾರೆ. ನೋಡಬೇಕು ಅವ್ರ ಮೂಡ್ ಹೇಗಿರುತ್ತೆ ಆ ಥರ ಹೋಗ್ತಾ ಇದೆ. ಇರಲಿ ಈ ಸಲ ತಂದುಬಿಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಹಬ್ಬದಷ್ಟರಲ್ಲಿ ಏನಾದರೂ ತರ್ತೀವ ಅಥವಾ ಹೀಗೆ ಮುಂದಕ್ಕೆ ಹೋಗ್ತಾ ಇರುತ್ತಾ ಅಂತ. ಆಲ್ರೆಡಿ 4 ಇಯರ್ಸ್ ಆಗ್ತಾ ಬಂತು ಮನೆಯೆಲ್ಲ ಕಂಪ್ಲೀಟಾಗಿ. ಇನ್ನು ಚುಮ್ನಿ ಒಂದು ಹಾಕ್ಸೋದಕ್ಕೆ ನಮಗೆ ಕಾಲನ ಟೈಮೇ ಕೂಡ ಬಂದಿಲ್ಲ ನೋಡಿ. ಹಾಗೆಯೇ ಮಿಕ್ಸಿನೂ ಅಷ್ಟೇ, ನಾನು ಅದೆಲ್ಲ ಏನಾದರೂ ಗಲೀಜಾಗ್ತಾ ಇದ್ರೆ ಅವಾಗಲೇ ಕ್ಲೀನ್ ಮಾಡ್ತಾ ಇರ್ತೀನಿ. ಹಂಗಾಗಿ ಮಿಕ್ಸಿಲೆಲ್ಲ ಜಾಸ್ತಿ ಗಲೀಜಿಲ್ಲ, ಹಂಗೆ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಮಗ ಹಾಸ್ಟೆಲ್ ಎದ್ದು ಬಂದ, ಅವನು ತುಂಬ ಲೇಟಾಗಿ ಎದ್ದ ಇವತ್ತು. ಸೊ ಇವಾಗ ಹಾಲು ಕೊಡ್ತಾ ಇದ್ದೀನಿ ಅವನಿಗೆ. ಹಾಗೆಯೇ ಅವನ ಜೊತೆ ಒಂದೇ ಒಂದು ಮಾತಾಡಿಸ್ಬಿಡ್ತೀನಿ. ಕೆಲವ್ರು ಕೇಳ್ತಾ ಇದ್ರಿ ಮಗನ ಹತ್ರ ಮಾತಾಡಿಸಿ ಅಂತ, ಜಸ್ಟ್ ಗುಡ್ ಮಾರ್ನಿಂಗ್ ಆದರೂ ಹೇಳಿ ಅಂದ್ಬಿಟ್ಟು ಅವ್ನ ಮೂಡು ಹೇಗಿದೆ ಕೇಳ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಅಂತ. ಓಕೆ ಫ್ರೆಂಡ್ಸ್, ಮಕ್ಳುಗಳು ಮಾತಾಡೋದಕ್ಕೆ ಏನಿಲ್ಲ. ನನಗೇನೆ ಅವ್ರನ್ನ ಕ್ಯಾಮ್ರಾ ಮುಂದೆ ಎಲ್ಲ ತರೋದು ಅಷ್ಟು ಇಷ್ಟ ಆಗಲ್ಲ. ಮಾಮೂಲಿ ಆ್ಯಕ್ಟಿವಿಟೀಸ್ಗಳು, ಹಾಗೆಯೇ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇರ್ತೀನಿ ನನ್ನ ಮಗಳ ಹತ್ರ. ನನ್ನ ವ್ಲಾಗಲ್ಲೆಲ್ಲ ಜಾಸ್ತಿ ಇಂಟರ್ಫಿಯರ್ ಮಾಡ್ಕೊಳ್ಳೋದು ನನಗೆ ಅಷ್ಟು ಇಷ್ಟ ಆಗಲ್ಲ. ಮಕ್ಳುಗಳ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗೋದು ಬೇಡ ಅಂದ್ಬಿಟ್ಟು ನಾನೇ ಅಷ್ಟು ಅವ್ರನ್ನ ಕ್ಯಾಮ್ರಾ ಮುಂದೆ ತರೋದಕ್ಕೆ ಇಷ್ಟಪಡಲ್ಲ. ಹಾಗೆ ನೋಡಿ ಫ್ರೆಂಡ್ಸ್, ಇದೊಂದು ಬಾಕ್ಸ್ ನನಗೆ ತುಂಬ ಇಷ್ಟ ಆಗಿದ್ದಂಥ ಬಾಕ್ಸು. ಇದು MTR ರವಾ ಇಡ್ಲಿ ಮಿಕ್ಸರು. ಇದ್ರ ಜೊತೆಗೆ ಜಾರ್ ಫ್ರೀ ಬಂದಿತ್ತು. ಈ ಜಾರು ತುಂಬಾ ಚೆನ್ನಾಗಿದೆ. ಬೇಳೆಕಾಳುಗಳು ಅಥವಾ ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲ ತುಂಬಿಸಿಡೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿದೆ.
ವಾರ್ಡ್ರೋಬ್ಗೂ ಅಷ್ಟೇ ತುಂಬ ಲುಕ್ಕಾಗಿ ಕಾಣುತ್ತೆ. ಇದನ್ನ ನಾನು ಬಾಟ್ಲಿಗೋಸ್ಕರನೇ ತರಿಸಿದ್ದು. ರವೆ ಇಡ್ಲಿ ನಾವು ಬಳಸಲೇ ಇಲ್ಲ ಜಾಸ್ತಿ. ಹಾಗೆ ನಂದು ಇನ್ನೊಂದು ಏನಪ್ಪ ಅಂತಂದರೆ, ಅದರಲ್ಲಿರೋ ಥಿಂಗ್ಸ್ ಇಷ್ಟ ಆಗಿಲ್ಲ ಅಂದ್ರೂ ಸಹ, ನಾನು ಬಳಸಿಲ್ಲ ಅಂದರೂ ಸಹ ಅದ್ರ ಮೇಲ್ಗಡೆ ಕಂಟೈನರ್ಗಳು ಕೊಟ್ಟಿರ್ತಾರಲ್ವ, ಅದಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಕೆಲವೊಂದು ಸಲ ವಸ್ತುಗಳನ್ನ ಪರ್ಚೇಸ್ ಮಾಡ್ತೀನಿ ನಾನು ಬಾಕ್ಸ್ಗೋಸ್ಕರನೇ. ಹಾಗೆ ನಾನು ನಿಮಗೆ ಕೆಚಪ್ನ ತೋರಿಸ್ದೆ, ಅದನ್ನು ಹಸ್ಬೆಂಡಿಗೆ ಕಾಣಿಸ್ಬಾರ್ದು ಅಂದ್ಬಿಟ್ಟು ಮೇಲೆ ಎತ್ತಿಡ್ತಾ ಇದ್ದೀನಿ. ಯಾಕೆಂದರೆ ಅವ್ರು ನೋಡಿದರೆ ಸಾಕು ತುಂಬಾ ಬೈತಾರೆ ಫ್ರೆಂಡ್ಸ್. ಯಾಕೆಂದರೆ ಅವ್ರಿಗೆ ಔಟ್ಸೈಡ್ದೆಲ್ಲ ಈ ಥರ ಎಲ್ಲ ಕೆಮಿಕಲ್ ಯೂಸ್ ಮಾಡಿರೋಂಥ ಕೆಚಪ್ ಆಗಿರ್ಬೋದು, ಪ್ರಿಸರ್ವ್ ಮಾಡೋದಕ್ಕೆ ಅಂದ್ಬಿಟ್ಟು ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಅದನ್ನೆಲ್ಲ ಬಳಸೋದು ಅವ್ರಿಗೆ ಇಷ್ಟ ಆಗಲ್ಲ. ಸುಮ್ಮನೆ ಹೆಲ್ತ್ ಹಾಳು ಮಾಡ್ಕೊಡ್ತೀರಾ ಅದೆಲ್ಲ ಬಳಸ್ಕೊಂಡು ಅಂದ್ಬಿಟ್ಟು ಚಿಕ್ಕದೇ ತರ್ತಾ ಇದ್ದೆ ನಾನು ಯಾವಾಗಲೂ. ಈ ಸಲ ಬಿಗ್ ಬಜಾರಲ್ಲಿ ಆಫರ್ ಇತ್ತು ಅಂದ್ಬಿಟ್ಟು ದೊಡ್ಡದೇ ತಂದಿಟ್ಟಿದ್ದೀನಿ. ಸೊ ಅವ್ರಿಗೆ ಕಾಣಿಸ್ಬಾರ್ದು ಅಂದ್ಬಿಟ್ಟು ಅದು ಡಬ್ಬದ ಹಿಂದೆ ಇಟ್ಟಿದ್ದೀನಿ. ನನಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ತೀನಿ. ಹಾಗೆಯೇ ಇದೆಲ್ಲ ಏನು ನೋಡ್ತಾ ಇದ್ರೆ ಇದು ಎಲ್ಲ ಮಸಾಲ ಐಟಮ್ಸ್ಗಳು. ಅದ್ರ ಒಳಗಡೆ ಏನು ಅಷ್ಟೊಂದು ಗಲೀಜಾಗಿರಲ್ಲ, ಆದ್ರೂ ಕೈ ಹಾಕ್ತಾ ಇರ್ತೀವಲ್ವ, ಧೂಳಿದ್ದೇ ಇರುತ್ತೆ. ಸೊ ಹಂಗಾಗಿ ಅದನ್ನೆಲ್ಲ ಫಾಸ್ಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ತೋರಿಸಿದಂಥ ಕಂಟೈನರ್ಗಳೆಲ್ಲ ಖಾಲಿ ಇದೆ, ಏನು ಜಾಸ್ತಿ ಫಿಲ್ ಮಾಡಿಟ್ಟಿಲ್ಲ. ಯಾಕೆಂದರೆ ಜಾಸ್ತಿ ಬೇಳೆ ಕಾಳುಗಳೆಲ್ಲ ತುಂಬ ಬಳಸಲ್ಲ ನಾನು. ಸೊ ಹಂಗಾಗಿ ಅದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಫ್ರೆಂಡ್ಸ್. ಹಿಂಗೆ ಎಲ್ಲ ಬಾಕ್ಸಲ್ಲೆಲ್ಲ ಹಾಕ್ಕೊಂಡು ಇಟ್ಕೊಂಡ್ರೆ ಬೇಗ ಹುಳು ಬಂದುಬಿಟ್ಟಿರುತ್ತೆ. ಸೊ ನಾನು ಜಾಸ್ತಿ ಬಾಕ್ಸಲ್ಲೆಲ್ಲ ಸ್ಟೋರ್ ಮಾಡಿಟ್ಟಿಲ್ಲ ಅದಕ್ಕೋಸ್ಕರ. ಹಾಗೆ ಇದ್ರೊಳಗಡೆ ಎಲ್ಲ ತುಂಬ ಏನಾದರೂ ಗಲೀಜಿದ್ರೆ ನಾನು ಸೋಪ್ ನೀರಲ್ಲಿ ವಾಶ್ ಮಾಡ್ತಾ ಇದ್ದೀನಿ. ಮಾಮೂಲಿ ಬ್ರಷನ್ನೇ, ಪಾತ್ರೆ ಉಜ್ಜೋ ಬ್ರಷನ್ನೇ ಯೂಸ್ ಮಾಡಿಕೊಂಡು ಉಜ್ಜುತ್ತಾ ಇದ್ದೀನಿ. ಒಂದೊಂದು ವಾರ್ಡ್ರೋಬ್ ಕ್ವಾಲಿಟಿ ಒಂದೊಂದು ಥರ ಇರುತ್ತೆ. ಸೊ ಹಂಗಾಗಿ ನಾನು ಎಲ್ಲರೂ ಅದನ್ನೇ ಫಾಲೋ ಮಾಡಿ ಅಂತ ಹೇಳಕ್ಕೆ ಹೋಗಲ್ಲ ಫ್ರೆಂಡ್ಸ್. ಯಾಕೆಂದರೆ ನಮ್ಮ ವಾರ್ಡ್ರೋಬ್ ಬಂದು ಗೋದ್ರೇಜ್ ಕಂಪ್ನಿಯಿಂದ ತರಿಸಿರೋವಂಥ ವಾರ್ಡ್ರೋಬ್ ಇದೆಲ್ಲ ಸೀಲ್ಡ್ ಡೋರ್ಗಳೆಲ್ಲ ಫ್ರೆಂಡ್ಸ್. ಇದೆಲ್ಲ ಡೋರ್ಸ್ಗಳೆಲ್ಲ ನಾವು ನೀರಾಗಿ ವಾಶ್ ಮಾಡಿದ್ರೂ ಏನಾಗಲ್ಲ. ವಾರಂಟಿನೂ ಸಹ ಕೊಟ್ಟಿದ್ದಾರೆ 10 ಇಯರ್ಸು. ಮತ್ತು ಒಳಗಡೆ ಏನಾದರೂ ರೆಸ್ಟ್ ಹಿಡಿದ್ರೂ ಸಹ ಫ್ರೀ ಎಕ್ಸ್ಚೇಂಜ್ ಎಲ್ಲ ಕಂಟೈನರ್ಗಳೆಲ್ಲ ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿರೋದ್ರಿಂದ ನೀಟಾಗಿ ವಾಶ್ ಮಾಡ್ಕೋಬೋದು. ವಾಟರ್ ಹಾಕಿ ಎಲ್ಲ ವಾಶ್ ಮಾಡ್ಕೊಳ್ತೀನಿ. ನಾವು ಹೋಮ್ ಮೇಡ್ ಮನೆಯಲ್ಲಿ ಆಚಾರಗಳ ಕೈಯಲ್ಲಿ ಮಾಡಿಸಿರೋ ವಾರ್ಡ್ರೋಬ್ಗೆಲ್ಲ ಇದನ್ನೆಲ್ಲ ಫಾಲೋ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ವುಡ್ಡಲ್ಲಿ ಮಾಡಿಸಿರ್ತಾರೆ. ಸ್ವಲ್ಪ ನೀರು ಬಿದ್ರೂ ಸಹ ಅದ್ರ ಮೇಲ್ಗಡೆ ಮೈಕೈ ಏನಿರುತ್ತೆ ಎಲ್ಲ ಓಪನ್ ಆಗಿ ಬಂದುಬಿಡುತ್ತೆ. ಸೊ ಹಂಗಾಗಿ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಹಂಗಾಗಿ ಎಲ್ಲರೂ ಇದೇ ಥರ ವಾಶ್ ಮಾಡಿ ಅಂತ ನಾನು ಹೇಳಲ್ಲ. ನಾನು ನೀರು ಹಾಕ್ಬಿಟ್ಟು ಸೋಪ್ ಆಯಿಲಲ್ಲೇ ವಾಶ್ ಮಾಡ್ಕೊಳ್ತೀನಿ, ಏನು ಪ್ರಾಬ್ಲಮ್ ಆಗಲ್ಲ ನಮಗೆ. ಹಾಗೆ ಒಂದು ಪ್ಲೇಟ್ ಸಿಕ್ಬಿಡ್ತು ಕ್ಲೀನ್ ಮಾಡ್ತಾ ಅದನ್ನ ಇಟ್ಕೊಂಡು ಮಗಳು ನನಗೆ ಇದರಲ್ಲೇ ಇನ್ಮೇಲೆ ಊಟ ಹಾಕ್ಕೊಡಿ ಅಮ್ಮ, ತಿಂಡಿ ಹಾಕ್ಕೊಡಿ ಅಮ್ಮ ಅಂತ ಕೇಳ್ತಾ ಇದ್ದಾಳೆ. ನಾನು ಅಷ್ಟೇ ತುಂಬ ಇಷ್ಟಪಟ್ಕೊಂಡು ಬ್ಯಾಂಗ್ಳೂರು ಮದುವೆ ಆದ ಹೊಸದ್ರಲ್ಲಿ ಬ್ಯಾಂಗ್ಳೂರ್ಗೆ ಹೋದಾಗ ಇದನ್ನ ಶಾಪಿಂಗ್ ಮಾಡ್ಕೊಂಬಂದಿದ್ದೆ ಚಿಕ್ಕಪೇಟೆನಲ್ಲಿ. ಅದು ಸ್ಟಿಕ್ಕರ್ ರಿಮೂವ್ ಮಾಡಿರೋದು ಇನ್ನೂ ಯೂಸೇ ಮಾಡಿಲ್ಲ. ಇನ್ನೂ ಒಂದು ಎಕ್ಸ್ಟ್ರಾ ತೊಗೊಂಬಂದಿದ್ದೆ ಫ್ರೆಂಡ್ಸ್, 2 ತೊಗೊಬಂದಿದ್ದೆ. ಒಂದು ಯೂಸ್ ಮಾಡಿ ನೋಡಿದೆ, ಅದು ವಾಶ್ ಮಾಡೋದಕ್ಕೆಲ್ಲ ನನಗೆ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ. ಬಾಕ್ಸ್ ಥರ ಇರೋದ್ರಿಂದ ಸ್ವಲ್ಪ ರಿಸ್ಕಿಯಾಗಿ ಇದೆ ಅನ್ನಿಸ್ತು. ಸೊ ಎತ್ತಿಟ್ಟಿದ್ದೆ. ಇವಾಗ ಅವಳು ಅದನ್ನ ಕೇಳ್ತಾ ಇದ್ದಾಳೆ. ಮತ್ತೆ ನಾನೇ ತೊಳಿಬೇಕಲ್ವ ಅವಳು ಯೂಸ್ ಮಾಡಿದ್ರು ಅಂದ್ಬಿಟ್ಟು ಮತ್ತೆ ಅದೇ ಜಾಗದಲ್ಲಿ ಇಟ್ಟು ಬಂದಿದ್ದೀನಿ. ಹಾಗೆ ಕೆಲಸ ಮಾಡ್ಕೊಳ್ತಾ ಇದ್ದೆ. ಹಸ್ಬೆಂಡು ಟೈಮ್ ಆಗಿದೆ, ಶಾಪಿಗೆ ರೆಡಿ ಆಗ್ತಾ ಇದ್ದೀನಿ, ಟಿಫನ್ ರೆಡಿನಾ ಅಂದರು. ಇವಾಗ ನೆನೆಸ್ಕೊಂಡು ನಾನು ಇವಾಗ ರೈಸ್ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಕ್ಲೀನಿಂಗ್ ಕೆಲಸಗಳೆಲ್ಲ ಇದ್ದಾಗ ಜಾಸ್ತಿ ಹೆವಿ ರಿಸ್ಕ್ ತೊಗೊಂಡು ಟಿಫನ್ ಎಲ್ಲ ಮಾಡೋಕ್ಕೋಗಲ್ಲ. ಜಸ್ಟ್ ರೈಸ್ ಇಟ್ಬಿಟ್ಟು ಇನ್ಸ್ಟೆಂಟ್ ಪುಳಿಯೋಗರೆ ಪೌಡರ್ ಇದೆ, ಮಿಕ್ಸರ್ ಇದೆ MTRದು, ಅದನ್ನು ಯೂಸ್ ಮಾಡಿಬಿಟ್ಟು ಒಂದು ಟಿಫನ್ ಮಾಡಿಬಿಡ್ತೀನಿ. ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ರೈಸ್ಗೆ ಇಟ್ಟಿದ್ದೀನಿ. ಹಾಗೆಯೇ ಆ ಕಡೆ ಕಂಪಾರ್ಟ್ ಎಲ್ಲ ಕ್ಲೀನಿಂಗ್ ಮಾಡಿದ್ದಾಯಿತು. ಇವಾಗ ಸಿಂಕ್ ಕಂಪಾರ್ಟ್ ಒಂದು ಉಳ್ಕೊಂಡಿದೆ, ಹಂಗಾಗಿ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಆಮೇಲಿಂದ ವಾರ್ಡ್ರೋಬ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಅವ್ರಿಗೆ ಟಿಫನ್ ಮಾಡಿ ಕಳಿಸಿದಾದ್ಮೇಲೆ ಕೆಳಗಡೆ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಹಾಗೆಯೇ ನಿಮ್ಮ ಮನೆಗಳಲ್ಲೆಲ್ಲ ಹಬ್ಬದ ತಯಾರಿ ಯಾವ ರೀತಿ ನಡೀತಾ ಇದೆ ಅಂತ ನನಗೂ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನನಗೂ ತುಂಬ ಖುಷಿಯಾಗುತ್ತೆ. ನಾವೇನು ತುಂಬ ಜೋರಾಗಿ ಮಾಡಲ್ಲ ವರಮಹಾಲಕ್ಷ್ಮಿ ಹಬ್ಬನ. ನನ್ನ ಸ್ಯಾರಿನೂ ಸಹ ಉಡಿಸಲ್ಲ, ಜಸ್ಟ್ ಬ್ಲೌಸ್ ಪೀಸಲ್ಲಿ ಅಲಂಕಾರ ಮಾಡಿಬಿಟ್ಟು ನಾವು ಮಾಡೋದು. ಯಾಕೆಂದರೆ ಮಕ್ಳುಗಳು ಚಿಕ್ಕವ್ರು ಇರೋದ್ರಿಂದ ಅವ್ರೊಂದು ಸ್ವಲ್ಪ ದೊಡ್ಡವರಾಗಲಿ, ಆ ಕೆಲಸಗಳೆಲ್ಲ ತುಂಬ ಜಾಸ್ತಿ ಹೆವಿ ಆಗಿಬಿಡುತ್ತೆ. ಸೊ ಹಂಗಾಗಿ ನನಗೂ ಅದೊಂದು ಮಾಡೋ ಆಸೆ ಇದೆ. ನೆಕ್ಸ್ಟ್ ಇಯರಿಂದ ನೋಡೋಣ. ಹಾಗೆ ಕೆಲವರು ಹೇಳ್ತಾ ಇರ್ತಾರೆ ಒಂದು ಸಲ ಮಾಡಿದರೆ ಪ್ರತಿ ವರ್ಷವೂ ಅದೇ ಥರ ಮಾಡಬೇಕು ಅಂತ. ಸೊ ಹಂಗಾಗಿ ಒಂದು ಸಲ ಇವಾಗ ಸೀರೆ ಉಡಿಸ್ಬಿಟ್ಟು ಮಾಡಿಬಿಟ್ಟು ಮತ್ತೆ ನೆಕ್ಸ್ಟಿಂದ ಮಾಡಲಿಲ್ಲ ಅಂದರೆ ಅದು ಸರಿ ಹೋಗಲ್ಲ ಅಲ್ವ ಅಂದ್ಬಿಟ್ಟು. ಸೊ ನನಗೂ ಅದ್ರ ಕಡೆ ಇಂಟ್ರೆಸ್ಟ್ ಇಲ್ಲ ಇವಾಗ ಸದ್ಯಕ್ಕೆ. ಸರಿ ನೋಡೋಣ, ಆದರೆ ನೆಕ್ಸ್ಟ್ ಇಯರಿಂದ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆವಾಗ. ಸೊ ಇವಾಗ ಸಿಂಪಲಾಗಿ ನಾನು ಯಾವ ರೀತಿ ನ್ಯಾಚುರಲಾಗಿ ಎಷ್ಟು ಮಾತ್ರ ಕ್ಲೀನ್ ಮಾಡ್ಕೊಳ್ತೀನಿ, ಎಷ್ಟು ಮಾತ್ರ ರೆಡಿ ಮಾಡ್ತೀನಿ ಅದನ್ನು ಮಾತ್ರ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ ನಾನು ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಏನೋ ಹೆವಿಯಾಗಿ ಮಾಡಿ ನಾನು ಬೇರೆಯವ್ರಿಗೋಸ್ಕರ ಮಾಡೋದು ಅದೆಲ್ಲ ನನ್ನ ಹತ್ರ ಸೀನ್ ಇಲ್ಲ ಫ್ರೆಂಡ್ಸ್. ನನಗೆ ಎಷ್ಟು ನಾನು ಇವಾಗ ಹೆಂಗೆ ನಾನು ಲೀಡ್ ಮಾಡ್ತಾಯಿದ್ದೀನಿ ಲೈಫು ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ನಾನು ಇವಾಗ ಮತ್ತೆ ನಿಮ್ಗೆ ತೋರಿಸ್ಬೇಕಲ್ವಾ ಅಂದ್ಬಿಟ್ಟು ಮಾಡೋಕ್ಕೆ ಹೋದರೆ ಅದು ಸರಿ ಹೋಗಲ್ಲ, ಅದು ನನಗೂ ಇಷ್ಟ ಆಗಲ್ಲ.
ಹಾಗೆ ಅದ್ರ ಜೊತೆಗೆ ನಿಮ್ಮ ಜೊತೆ ಇನ್ನೂ ಒಂದು ವಿಷಯನ ಹೇಳೋಣ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಅದು ಏನಪ್ಪ ಅಂದರೆ, ಈ ವರಮಹಾಲಕ್ಷ್ಮಿ ಹಬ್ಬನ ನೀವೆಲ್ಲರೂ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ, ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಾ ಸ್ಯಾರಿ ಎಲ್ಲ ಹಾಕಿ ಅನ್ನೋದಾದರೆ ನನ್ನ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಸಿಂಪಲಾಗಿ ಮಾಡೋದಿದ್ರೂ ಸಹ ಸರಿ, ಅದನ್ನು ಸಹ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಅದನ್ನು ನಾನು ಖುಷಿಯಾಗೆ ನೋಡ್ತೀನಿ. ನನ್ನ ಜಿಮೇಲ್ ಐ ಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ನನ್ನ ಜಿಮೇಲ್ ಐ ಡಿಗೆ ನಿಮ್ಮ ವರಮಹಾಲಕ್ಷ್ಮಿ ಪೂಜೆಗೆ ರೆಡಿ ಮಾಡಿದಂತಹ ಫೋಟೋಸ್ನ ನನ್ನ ಜೊತೆನೂ ಸಹ ಶೇರ್ ಮಾಡಿ. ಸಾಧ್ಯ ಆದರೆ ನನ್ನ ಚಾನಲಲ್ಲಿ ನನ್ನ ವಿಡಿಯೋ ಮುಖಾಂತರ ಅದನ್ನು ಸಹ ನಾನು ನಿಮ್ಮ ಜೊತೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಹಾಗೆಯೇ ಇವಾಗೆಲ್ಲ ಕ್ಲೀನಿಂಗ್ ಆಲ್ಮೋಸ್ಟ್ ಮುಗೀತಾ ಬಂತು ಫ್ರೆಂಡ್ಸ್. ಇದೆಲ್ಲ ಮುಗ್ದಿದ್ದಾದಮೇಲೆ ನಾನು ಇನ್ನೂ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದೇನಪ್ಪ ಅಂತಂದರೆ, ನನ್ನ ಕಿಚನಲ್ಲಿ ವಾರ್ಡ್ರೋಬಿಗೆ ಮ್ಯಾಚ್ ಆಗೋವಂಥ ಕೆಲವೊಂದು ಪಾತ್ರೆಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನನಗೆ ಇಷ್ಟ ಆದಾಗ ಅದನ್ನು ತೊಗೊಂಡು ಇಟ್ಕೊಂಡಿದ್ದೆ. ಸೊ ರೆಡ್ ಕಲರ್ ವಾರ್ಡ್ರೋಬ್ ಇರೋದ್ರಿಂದ ಅದಕ್ಕೆ ಮ್ಯಾಚ್ ಆಗೋ ಥರ ಕೆಲವೊಂದು ಪಾತ್ರೆಗಳನ್ನ ನಾನು ತೊಗೊಂಡಿದ್ದೆ. ಈಗ ಒಂದು 3 ಇಯರ್ಸ್ ಬ್ಯಾಕಿಂದನೂ ಸಹ ನಾನು ಅದನ್ನು ಕಲೆಕ್ಟ್ ಮಾಡಿಟ್ಟಿದ್ದೆ. ತುಂಬ ಜಾಸ್ತಿ ಏನಿಲ್ಲ, 3-4 ಆದ್ರೂ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇಷ್ಟ ಆಗುತ್ತೆ ನನಗೆ. ನೋಡಿ ಫ್ರೆಂಡ್ಸ್, ನಾನು MTRದು ಈ ಥರ 10 ರೂಪೀಸ್ ರೀಫಿಲ್ನ ತಂದು ಇಟ್ಕೊಂಡ್ಬಿಡ್ತೀನಿ. ಇದಾದರೆ ಏನಾಗ್ಬಿಡುತ್ತೆ ಅಂದರೆ, ಮಕ್ಕಳು ಕೇಳಿದಾಗ ಒಂದು ಪ್ಯಾಕ್ ಹೊಡೆದ್ಬಿಟ್ಟು ಸಹ ನಾವು ಮಾಡ್ಬೋದು. ಈ ದೊಡ್ಡ ತಂದರೆ ಫುಲ್ ಮಾಡಿಬಿಡ್ತೀವಿ, ಅದನ್ನ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾನು, ಮತ್ತೆ ಯೂಸ್ ಮಾಡೋದೇ ಇಲ್ಲ, ಅಲ್ಲೇ ಡ್ರೈ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಇದಾದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ಯಾಕ್ನ ಮಾತ್ರ ಹೊಡೆದ್ಬಿಟ್ಟು ಮಾಡ್ಕೋಬೋದು. ಫ್ರೆಶ್ಶಾಗಿ ರೆಡಿ ಆಗುತ್ತೆ ಮತ್ತು ಬೇಗನೆ ಆಗೋಗುತ್ತೆ. ಇದೊಂದು ಟಿಫನ್ನು ಟೇಸ್ಟಿಯಾಗಿಯೂ ಸಹ ಇರುತ್ತೆ MTR ರೆಡಿಮೇಡ್ ಪೌಡರು. ಇವಾಗ ನೋಡಿದ್ರಲ್ಲ ಎಷ್ಟು ಫಾಸ್ಟಾಗಿ ರೆಡಿ ಆಯಿತು ಅಂತ. ಹಾಗೆಯೇ ರೈಸ್ ಸ್ವಲ್ಪ ಕೂಲ್ ಆಗಲಿ ಅಂದ್ಬಿಟ್ಟು ಹಾಗೆ ಒಂದು 2 ಮಿನಿಟ್ಸ್ ಬ್ಯಾಕಲ್ಲಿ ನಾನು ಇದಕ್ಕೆ ಶಿಫ್ಟ್ ಮಾಡಿದ್ದೆ. ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ನೀವು ಯಾವಾಗಲೇ ಆದರೂ ಅಷ್ಟೇ MTR ಪೌಡರಲ್ಲಿ ಪುಳಿಯೋಗರೆ ಮಾಡೋವಾಗ ಅದು ಮಿಕ್ಸ್ ಮಾಡಿದ ತಕ್ಷಣವೇ ಹಾಕೊಂಡು ತಿಂದರೆ ಅದಷ್ಟು ರುಚಿ ಬರಲ್ಲ ಫ್ರೆಂಡ್ಸ್. ಅದರಲ್ಲಿ ಸಾಲ್ಟು ಮತ್ತು ಸ್ವೀಟ್ ಎರಡೂ ಮಿಕ್ಸ್ ಆಗಿರುತ್ತೆ. ಸೊ ಹಂಗಾಗಿ ಒಂದು 2 ಮಿನಿಟ್ಸ್ ಕ್ಯಾಪ್ ಕ್ಲೋಸ್ ಮಾಡಿ ಬಿಟ್ಬಿಟ್ಟು ಆಮೇಲೆ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಫೈನಲಿ ನನ್ನ ಕಿಚನ್ ಡೀಪ್ ಕ್ಲೀನಿಂಗ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಹಾಗೆ ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದ ಪಾತ್ರೆನೂ ಸಹ ಅಲ್ಲೇ ಜೋಡಿಸ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಪಾತ್ರೆಗಳೆಲ್ಲ ಏನಿದೆ, ಇದು ಫೋಲ್ಡ್ ಮಾಡಿ ಉಲ್ಟಾ ಮಾಡಿ ಹಾಕಿರೋಂಥ ಪಾತ್ರೆಗಳು. ಇದೊಂದು 5 ಪಾತ್ರೆ ಸೆಟ್. ಇದು ಒಟ್ಟು 5 ಪೀಸಸ್ ಇದೆ. ಒಂದು ಬಂದು ದೊಡ್ಡದು, ಸ್ಟಾರ್ಟಿಂಗ್ ಸೈಜ್ ಬಂದು ಒಂದು 2 ಲೀಟರಷ್ಟು ಹಾಲನ್ನ ಕಾಯಿಸ್ಬೋದು ಇದರಲ್ಲಿ. ಆಮೇಲೆ ಇನ್ನೊಂದು ಬಂದುಬಿಟ್ಟು ಅದಕ್ಕಿಂತ ಸ್ವಲ್ಪ ಮೀಡಿಯಮ್ ಸೈಜು, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಮೀಡಿಯಮ್. ಇದೇ ಥರ 5 ಪೀಸಸ್ ಇದೆ ಇದು. ಇದನ್ನ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಫ್ರೆಂಡ್ಸ್. ಆಲ್ರೆಡಿ 3 ಇಯರ್ಸ್ ಆಯಿತು. ಇದನ್ನು ನನ್ನ ಮಗ ಹುಟ್ಟಿದಾಗ ತೊಗೊಂಡಿದ್ದು. ಹಾಗೆಯೇ ಈ ಬಾಣಲಿ ಏನು ನೋಡ್ತಾ ಇದ್ದೀರಾ, ಇದು ಅಷ್ಟೇ 4-5 ಇಯರ್ಸ್ ಆಗ್ತಾ ಬಂತು ಅದನ್ನು ತೊಗೊಂಡು. ಇದಂತೂ ಪುಟ್ಟದಾಗಿದೆ, ಇನ್ನೂ ಯೂಸೇ ಮಾಡಿಲ್ಲ ನಾನು. ಆಲ್ಮೋಸ್ಟ್ ಇವೆಲ್ಲ ತೆಗ್ದೇ ಇಲ್ಲ ಆಚೆ, ಒಂದು ಮಾತ್ರ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ಪೇಂಟಿಂಗ್ ಕೋಟೆಡ್ ಏನಿದೆ ಅದು ಹೋಗಲ್ಲ ಫ್ರೆಂಡ್ಸ್. ಅದು ಇರೋದ್ರಿಂದ ಬಿಸಿ ಇದ್ರೂ ಪಾತ್ರೆನ ನಾವು ಕೈಯಲ್ಲಿ ಮುಟ್ಬೋದು, ಅಷ್ಟು ಇದಾಗಲ್ಲ. ಮತ್ತು ಇದು ಹೀಟ್ ಆಗಿ ಜಾಸ್ತಿ ಸ್ವಲ್ಪ ಬ್ಲ್ಯಾಕ್ ಆಗಿದೆ. ನಾನು ಉರಿ ಜಾಸ್ತಿ ಕೊಟ್ಬಿಡ್ತೀನಿ ಬಿಸಿ ನೀರು ಬೇಕು ಅಂದಾಗ. ಸೊ ಹಂಗಾಗಿ. ಹಾಗೆ ಈ ಪಾತ್ರೆ, ಈ ಕಡಾಯಿನ ನಾನು ಆಲ್ರೆಡಿ ತೋರಿಸಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ. ರಿಲಯನ್ಸಲ್ಲಿ ರೀಸೆಂಟಾಗಿ ತೊಗೊಂಡಿದ್ದಂತಹ ಕಡಾಯಿ ಅದು. ಇದಿಷ್ಟು ನಾನು ವಾರ್ಡ್ರೋಬಿಗೆ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಟಿರೋ ಅಂಥ ಪಾತ್ರೆಗಳು ಫ್ರೆಂಡ್ಸ್. ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸ್ವಲ್ಪ ಕಲರ್ ಬಿಡುತ್ತೆ, ಆದರೂ ಇದ್ರಲ್ಲಿ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಆಗುತ್ತೆ. ಈ ಥರ ಪಾತ್ರೆಗಳ ಕಲೆಕ್ಟ್ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ. ಹಾಗೆಯೇ ಕಿಚನಲ್ಲಿ ಹೊರಗಡೆ ಏನು ಕಾಣಿಸ್ಬಾರ್ದು, ಎಲ್ಲ ಒಳಗಡೆ ಇಟ್ಬಿಡ್ಬೇಕು, ಆ ಥರ ನನಗೆ ತುಂಬ ಇಷ್ಟ. ಆದರೆ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಇರೋದ್ರಿಂದ ಏನಾದರೂ ಒಂದು ಪಾತ್ರೆ ಆಚೆ ತೆಗಿತಾನೆ ಇರ್ತೀವಿ. ಅಡುಗೆಗಳು ಮತ್ತು ಅವ್ರ ಟೈಮಿಂಗ್ಸ್ ಇಲ್ಲ, ಊಟದ ತಿಂಡಿದೆಲ್ಲ. ನನಗೆಲ್ಲ ಪಾತ್ರೆಗಳು ಒಳಗಡೆ ಇರಬೇಕು. ಮತ್ತು ಬಟ್ಟೆಗಳು ಅಷ್ಟೇ, ಮನೇಲೆಲ್ಲ ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡ್ತಾ ಇರುತ್ತೆ, ಆ ಥರ ಎಲ್ಲ ಇರಬಾರ್ದು. ಎಷ್ಟು ನೀಟಾಗಿ ಇಟ್ಕೋಬೇಕು ಅಂತ ಪ್ರಯತ್ನ ಮಾಡ್ತೀನಿ. ಮಕ್ಕಳುಗಳಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗೇ ಆಗುತ್ತೆ. ಫೈನಲಿ ಕಂಪ್ಲೀಟ್ ಆಯಿತು ನನ್ನ ಕಿಚನ್ ಡೀಪ್ ಕ್ಲೀನಿಂಗು. ನೋಡಿ ಯಾವ ರೀತಿಯಾಗಿದೆ ಅಂತ. ಹಾಗೆಯೇ ಈ ಕಿಚನ್ ಪಾರ್ಟಲ್ಲಿ ನಾನು ಒಂದು ಪ್ಲೇಸ್ನ ನಿಮಗೆ ಹೈಡಾಗಿ ಇಟ್ಟಿದ್ದೀನಿ. ತೋರಿಸದೇ ಇರೋ ಥರ ಒಂದು ಪ್ಲೇಸು ಸಹ ಇದೆ. ಅದೇನಪ್ಪ ಅಂದರೆ ಕಿಚನ್ದು ನಮ್ಮದು ಸ್ಟೋರ್ ರೂಮ್ ಫ್ರೆಂಡ್ಸ್. ಅದನ್ನ ನಾನು ಹೋಮ್ ಟೂರಲ್ಲೇ ಶೇರ್ ಮಾಡಬೇಕು ಅಂದ್ಕೊಂಡು ಅದನ್ನ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಆದಷ್ಟು ಬೇಗ ಹೋಮ್ ಟೂರ್ ಬರ್ತಾ ಇದೆ, ಎಲ್ಲರೂ ನೋಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ಸ್ಟೋರ್ ರೂಮ್ ಅದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.